ಕೇಳುಗರೆ, ನಾವು ಯಾವುದೇ ಕೆಲಸ ಮಾಡಬೇಕಾದರೂ ನಮ್ಮಲ್ಲಿ ಶಕ್ತಿ ಅಥವಾ ಸಾಮರ್ಥ್ಯದ ಅವಶ್ಯಕತೆ ಇರುತ್ತದೆ. ನಮಗೆ ಆರೋಗ್ಯ ಸರಿಯಾಗಿ ಇಲ್ಲದೆ ಇರುವಾಗ ನಮಗೆ ಶಕ್ತಿಗುಂದಿದ ಅನುಭವವಾಗುತ್ತದೆ. ದಿನವೆಲ್ಲ ಮಲಗಿಯೇ ಇದ್ದರೂ ಹಾಸಿಗೆಯಿಂದ ಎದ್ದೇಳುವ ಮನಸ್ಸು ಆಗುವುದಿಲ್ಲ. ಇಂಥ ಸಮಯದಲ್ಲಿ ನಾವು ಏನನ್ನಾದರೂ ಓದಲು ಕುಳಿತರೆ ಕೂಡಲೇ ಕಣ್ಣು ಎಳೆಯತೊಡಗುತ್ತದೆ, ನಿದ್ದೆ ಬರುತ್ತದೆ. ಮಾಡುವ ಯಾವುದೇ ಕೆಲಸದಲ್ಲಿ ಮನವು ಸ್ಥಿರವಾಗುವುದಿಲ್ಲ. ಅಷ್ಟೇ ಅಲ್ಲ, ಬಹಳ ಬೇಗನೆ ಸುಸ್ತಾಗಿ ಬಿಡುತ್ತೇವೆ. ಆಯಾಸವಾಗುತ್ತದೆ. ಆದ ಕಾರಣ ನಮ್ಮಲ್ಲಿ ಶಕ್ತಿಯಿರುವುದು ಬಹಳ ಮುಖ್ಯ ಮತ್ತು ಅವಶ್ಯಕ. ಯಾರಲ್ಲಿ ಅಂತಃಶಕ್ತಿ ಇದೆಯೋ ಆತ ಅತ್ಯಂತ ಉತ್ಸಾಹಿಯಾಗಿರುತ್ತಾನೆ, ಕೆಲಸ ಮಾಡುತ್ತಾನೆ. ಆದರೆ ಯಾವ ವ್ಯಕ್ತಿಯಲ್ಲಿ ಈ ಅಂತಃಶಕ್ತಿ ಕಡಿಮೆ ಇರುತ್ತದೆಯೋ ಆತ ನಿರಾಶೆ ಹಾಗೂ ಹತಾಶನಾಗಿರುತ್ತಾನೆ, ಸದಾ ಚಿಂತೆಯಲ್ಲಿರುತ್ತಾನೆ, ಮನಸ್ಸು ಅಸ್ಥಿರವಾಗಿರುತ್ತದೆ. ಯಾವುದೇ ಕೆಲಸದಲ್ಲಾಗಲಿ ಮನ ನಿಲ್ಲುವುದಿಲ್ಲ, ಕೆಲಸ ಮಾಡುವ ಇಚ್ಛೆಯೂ ಆಗುವುದಿಲ್ಲ. ಚಿಂತಿತನಾದ ಮನುಷ್ಯನ ದೇಹ ಅನೇಕ ರೋಗಗಳ ಗೂಡಾಗುತ್ತದೆ. ಆದ್ದರಿಂದ ಶಕ್ತಿಯುತನಾಗಿರುವುದು ಅವಶ್ಯಕ. ಪೂರ್ವಕಾಲದಲ್ಲಿ ಗಂಗಾನದಿಯ ತೀರದಲ್ಲಿ ಒಬ್ಬ ಗುರು ಇದ್ದರು. ಅವರ ಹತ್ತಿರ ದೇಶದ ವಿವಿಧೆಡೆಗಳಿಂದ ಬಂದ ಬಹಳಷ್ಟು ಬೇರೆ ಬೇರೆ ವಯಸ್ಸಿನ ಶಿಷ್ಯರಿದ್ದರು. ಗುರುವು ತಮ್ಮ ಶಿಷ್ಯರಿಗೆ ವಿವಿಧ ಬಗೆಯ ಶಿಕ್ಷಣ ಕೊಡುತ್ತಿದ್ದರು. ಕುಂಡಲಿನಿ ಯೋಗದಿಂದ ಧ್ಯಾನದವರೆಗೆ ಎಲ್ಲವನ್ನೂ ಕಲಿಸುತ್ತಿದ್ದರು. ಆ ಶಿಷ್ಯರಲ್ಲಿ ರಾಮಕೃಷ್ಣನೆಂಬ ಒಬ್ಬ ಶಿಷ್ಯನಿದ್ದ, ಇನ್ನೂ ಸಣ್ಣ ಹುಡುಗ. ಆತನ ವ್ಯವಹಾರ ಉಳಿದ ಶಿಷ್ಯರಿಗಿಂತ ವಿಭಿನ್ನವಾಗಿತ್ತು. ಆತ ಯಾವಾಗಲೂ ನಿಶ್ಶಕ್ತನಾಗಿರುತ್ತಿದ್ದ, ಸದಾ ಆತನಲ್ಲಿ ನೈರಾಶ್ಯ ಭಾವ ತುಂಬಿರುತ್ತಿತ್ತು. ಆಯಾಸಗೊಂಡವರಂತೆ ಕಾಣುತ್ತಿದ್ದ, ಕೆಲಸದಲ್ಲಾಗಲಿ ಓದಿನಲ್ಲಾಗಲಿ ಮನವಿಟ್ಟು ತೊಡಗಲು ಆತನಿಂದ ಆಗುತ್ತಿರಲಿಲ್ಲ. ಒಂದು ಸಲ ಗುರುಗಳು ತಮ್ಮ ಶಿಷ್ಯರಿಗೆ ಎಂದಿನಂತೆ ಪಾಠ ಮಾಡುತ್ತಿದ್ದರು. ಗುರುಗಳು ಪಾಠ ಮಾಡುತ್ತಿದ್ದಾಗಲೇ ರಾಮಕೃಷ್ಣನಿಗೆ ನಿದ್ದೆ ಬಂದಿತು. ಆತ ಕುಳಿತಲ್ಲಿಯೇ ನಿದ್ದೆ ಹೋದ. ಪಾಠ ಮಾಡುತ್ತಿದ್ದ ಗುರುಗಳು ಈತ ನಿದ್ದೆ ಮಾಡುತ್ತಿರುವುದನ್ನು ಕಂಡರು. ಈತ ನಿದ್ದೆ ಮಾಡುವುದ ಕಂಡು ಅವರಿಗೆ ಕೋಪ ಬಂದಿತು. ಕೂಡಲೇ ಅವರು ರಾಮಕೃಷ್ಣನಿಗೆ, ನೀನು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ ಹಾಗೆ ಕಾಣುವುದಿಲ್ಲ, ಅದಕ್ಕೆ ಇಲ್ಲಿ ನಿದ್ದೆ ಮಾಡುತ್ತಿದೆಯಾ ಅಂದರು. ಗುರುಗಳ ಮಾತು ಕೇಳಿ ತಕ್ಷಣ ಎಚ್ಚರಗೊಂಡ ರಾಮಕೃಷ್ಣ ಎದ್ದು ನಿಂತು, ಗುರುಗಳೇ ಕ್ಷಮಿಸಿ, ನನಗೆ ರಾತ್ರಿಯೂ ನಿದ್ದೆ ಬರುತ್ತದೆ. ಏಕೋ ಗೊತ್ತಿಲ್ಲ, ಇಲ್ಲಿ ಹಗಲಿನಲ್ಲಿಯೂ ಸಹ ನನಗೆ ನಿದ್ದೆ ಬರುತ್ತದೆ. ಶರೀರ ನಿಶ್ಶಕ್ತಿಯಿಂದ ಬಹಳ ಬೇಗನೆ ಆಯಾಸಗೊಳ್ಳುತ್ತದೆ ಎಂದು ನುಡಿದ. ನನಗೆ ಏನನ್ನೂ ಮಾಡಲು ಮನಸ್ಸಾಗುವುದಿಲ್ಲ. ಇದರಿಂದ ಪಾರಾಗಲು ಬಹಳ ಉಪಾಯ ಮಾಡಿದೆ. ಆದರೆ ಯಾವುದೂ ಪ್ರಯೋಜನವಾಗಲಿಲ್ಲ. ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ನನಗನ್ನಿಸುತ್ತದೆ ಯಾರೋ ನನ್ನ ಅಂತಃಶಕ್ತಿಯನ್ನು ಸೆಳೆದುಕೊಂಡು ಬಿಟ್ಟಿದ್ದಾರೇನೋ ಎಂದು ತಿಳಿಸಿದ. ರಾಮಕೃಷ್ಣನ ಮಾತುಗಳನ್ನು ಕೇಳಿ ಗುರುಗಳಿಗೆ ಅವನ ಸಮಸ್ಯೆ ಅರ್ಥವಾಯಿತು. ಅವರು, ರಾಮಕೃಷ್ಣ, ಚಿಂತಿಸಬೇಡ, ನಿನ್ನ ಸಮಸ್ಯೆ ನನಗೆ ತಿಳಿಯಿತು. ಇಂದು ನಿನ್ನೊಂದಿಗೆ ಇತರರಿಗೂ ಶರೀರದ ಸಾಮರ್ಥ್ಯ ಬೆಳೆಸುವ ಬಗ್ಗೆ ಹೇಳುತ್ತೇನೆ. ಇದನ್ನು ನೀವೆಲ್ಲ ಲಕ್ಷ್ಯವಿಟ್ಟು ಕೇಳಿರಿ ಎಂದರು. ಪ್ರೀತಿಯ ಶಿಷ್ಯರುಗಳೇ, ಕೇವಲ ಒಳ್ಳೆಯ ಆಹಾರ ಸ್ವೀಕರಿಸುವುದರಿಂದ ಶರೀರದ ಸಾಮರ್ಥ್ಯ ಬೆಳೆಯುವುದಿಲ್ಲ. ಈ ಸಾಮರ್ಥ್ಯ ಬೆಳೆಯಲು ಹಲವು ಕಾರಣಗಳಿರುತ್ತವೆ. ನೋಡಿ, ನಮ್ಮ ಆಶ್ರಮದ ಭೂಮಿಯಲ್ಲಿ ಕೇವಲ ಬಿತ್ತನೆ ಮಾಡುವುದರಿಂದ ಒಳ್ಳೆಯ ಬೆಳೆ ಬರುವುದೇ? ಆಗ ಎಲ್ಲರೂ ಒಕ್ಕೊರಲಿನಿಂದ, ಇಲ್ಲ ಗುರುಗಳೇ, ಮೊದಲು ಭೂಮಿಯನ್ನು ಹದ ಮಾಡಿ, ಬೀಜಗಳನ್ನು ಹಾಕಿ, ನೀರು ಬಿಟ್ಟು, ಒಳ್ಳೆಯ ಗೊಬ್ಬರ ಮುಂತಾದವು ಹಾಕಿದಾಗ ಒಳ್ಳೆಯ ಬೆಳೆ ಬರುತ್ತದೆ ಎಂದರು. ಗುರುಗಳು ಮತ್ತೆ ಕೇಳಿದರು, ಹಾಗಾದರೆ ಮತ್ತೆ ತೋಟದಲ್ಲಿ ಗಿಡಗಳಿಗೆ ಕೇವಲ ನೀರು ಹರಿಸುವುದರಿಂದ ಗಿಡಗಳು ನಮಗೆ ಒಳ್ಳೆಯ ಫಲ, ಪುಷ್ಪ ಕೊಡುವವೇ? ಶಿಷ್ಯರು ಮತ್ತೆ, ಇಲ್ಲ ಗುರುಗಳೇ, ತೋಟದಲ್ಲಿ ಕೇವಲ ನೀರು ಹರಿಸುವುದರಿಂದ ಗಿಡಗಳು ಹಣ್ಣು, ಹೂವು ಕೊಡುವುದಿಲ್ಲ. ಅವಕ್ಕೆ ಸಮಯ ಸಮಯಕ್ಕೆ ಗೊಬ್ಬರ ಹಾಕಬೇಕು, ಸುತ್ತ ಬೆಳೆದ ಕಳೆ ಗಿಡಗಳನ್ನು ತೆಗೆಯಬೇಕು. ಅತಿಯಾಗಿ ನೀರು ಹರಿಸುವುದರಿಂದ ಗಿಡಗಳು ಸಾಯುತ್ತವೆ. ಆಗ ಗುರುಗಳೆಂದರು, ಅದರಂತೆ ನಮ್ಮ ಶರೀರದ ಪರಿಸ್ಥಿತಿ ಇರುತ್ತದೆ. ಅದಕ್ಕೆ ಕೇವಲ ಒಳ್ಳೊಳ್ಳೆಯ ರುಚಿಕರ ಆಹಾರ ತಿನ್ನಿಸುವುದರಿಂದ ಶರೀರದ ಶಕ್ತಿ ಬೆಳೆಯುವುದಿಲ್ಲ. ಅದನ್ನು ಬೆಳೆಸಲು ನಮ್ಮ ಜೀವನ ಕ್ರಮವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾಗುತ್ತದೆ. ಮೊದಲನೆಯ ಸೂತ್ರವೆಂದರೆ, ಕಡಿಮೆ ತಿನ್ನುವುದನ್ನು ಕಲಿಯಿರಿ. ಅತಿಯಾದ ಆಹಾರ ಸೇವನೆ ದೇಹಕ್ಕೆ ಒಳ್ಳೆಯದಲ್ಲ. ಗುರುವಿನ ಈ ಮಾತನ್ನು ಕೇಳಿ ಎಲ್ಲ ಶಿಷ್ಯರಿಗೆ ಆಶ್ಚರ್ಯವಾಯಿತು. ಅವರೆಂದರು, ಗುರುಗಳೇ, ನಾವು ಪ್ರತಿನಿತ್ಯ ಕಡಿಮೆ ಊಟ ಮಾಡಿದರೆ ಶಕ್ತಿ ಹೇಗೆ ಬರುತ್ತದೆ? ಗುರುಗಳೆಂದರು, ಇದನ್ನೇ ನೀವು ತಿಳಿದುಕೊಳ್ಳಬೇಕು. ಬಹಳಷ್ಟು ತಿನ್ನುವುದರಿಂದ ನಾವು ಶಕ್ತಿವಂತರಾಗುತ್ತೇವೆ ಎನ್ನುವುದು ತಪ್ಪು ಕಲ್ಪನೆ. ನಾನು ಹೇಳುತ್ತೇನೆ, ನೀವು ನಿಮ್ಮ ಹಸಿವಿಗಿಂತ ಸ್ವಲ್ಪ ಕಡಿಮೆ ತಿನ್ನಿರಿ. ಇದರಿಂದ ನಿಮ್ಮಲ್ಲಿರುವ ಪ್ರಾಣಶಕ್ತಿ ತಿಂದ ಆಹಾರವನ್ನು ಚೆನ್ನಾಗಿ ಪಚನ ಮಾಡುತ್ತದೆ. ಉಳಿದ ಶಕ್ತಿ ಬಾಕಿ ನಿತ್ಯದ ಕ್ರಿಯೆಗಳಲ್ಲಿ ಸಹಾಯ ಮಾಡುತ್ತದೆ. ಕಡಿಮೆ ತಿನ್ನುವುದರಿಂದ ಪ್ರಾಣಶಕ್ತಿಗೆ ಶರೀರವನ್ನು ಸ್ವಸ್ಥವಾಗಿಡಲು ಸಹಾಯ ಮಾಡುತ್ತದೆ. ನೀವು ಕಡಿಮೆ ತಿಂದಾಗ ನಿಮ್ಮ ಶರೀರ ಹಗುರವಾಗಿರುತ್ತದೆ. ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ. ಯಾರು ಅತಿಯಾಗಿ ತಿನ್ನುತ್ತಾರೋ ಅವರ ದೈಹಿಕ ಶಕ್ತಿ ತಿಂದ ಆಹಾರವನ್ನು ಜೀರ್ಣ ಮಾಡುವುದರಲ್ಲಿ ವ್ಯತಿತವಾಗುತ್ತದೆ. ಬಹಳ ಸಮಯದವರೆಗೆ ಶರೀರ ಇದೇ ಕ್ರಿಯೆಯಲ್ಲಿ ತೊಡಗುತ್ತದೆ.
ಮಿತಿಗಿಂತ ಹೆಚ್ಚಿಗೆ ತಿಂದ ಆಹಾರ ಸಹ ಸರಿಯಾಗಿ ಪಚನವಾಗುವುದಿಲ್ಲ, ಒಂದು ರೀತಿ ಸುಸ್ತು ಅನುಭವಕ್ಕೆ ಬರುತ್ತದೆ. ಅದೇ ಕಡಿಮೆ ತಿಂದವರ ಆಹಾರ ಬೇಗನೆ ಪಚನವಾಗುತ್ತದೆ. ಅವರು ತಮ್ಮೊಳಗೆ ಹೆಚ್ಚಿನ ಉತ್ಸಾಹ, ಅಂತಃಶಕ್ತಿಯನ್ನು ಅನುಭವಿಸುತ್ತಾರೆ. ಕಾಡಿನಲ್ಲಿ ಹೆಬ್ಬಾವು ತನ್ನ ಆಹಾರವನ್ನು ತಿಂದ ನಂತರ ಒಂದೇ ಕಡೆ ಸುಸ್ತಾಗಿ ಮಲಗಿರುತ್ತದೆ. ಅದು ಹಲವು ಗಂಟೆಗಳ ಕಾಲ ಇಲ್ಲವೇ ಕೆಲವೊಮ್ಮೆ ಹಲವು ದಿನಗಳ ಕಾಲ ಚಲಿಸದೆ ಒಂದೇ ಕಡೆ ಇರುತ್ತದೆ. ಅದರಂತೆ ನಮ್ಮ ಶರೀರವು ಸಹ ನಾವು ಅತಿಯಾಗಿ ಊಟ ಮಾಡಿದರೆ ನಮ್ಮ ಶಾರೀರಿಕ ಶಕ್ತಿ ನಾವು ತಿಂದ ಆಹಾರವನ್ನು ಪಚನ ಮಾಡುವುದರಲ್ಲಿ ತೊಡಗಿಸುತ್ತದೆ. ಅಷ್ಟೇ ನಾವು ಕಡಿಮೆ ತಿಂದರೆ ಈ ಸಮಸ್ಯೆ ಕಾಣುವುದಿಲ್ಲ. ಆದ್ದರಿಂದ ನೀವು ಹಸಿವಿಗಿಂತ ಸ್ವಲ್ಪ ಕಡಿಮೆ ಆಹಾರ ತೆಗೆದುಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ. ಅಂದರೆ ಶಕ್ತಿ ಸಂಚಯವಾಗುತ್ತದೆ. ಇದನ್ನು ಇಂದಿನಿಂದಲೇ ಆರಂಭಿಸಿ. ಇದರ ಅನುಭವ ನಿಮಗೆ ವಾರದಲ್ಲಿ ಕಂಡುಬರುತ್ತದೆ. ಎರಡನೆಯದಾಗಿ ನೀವು ತಿನ್ನುವ ಆಹಾರ ಪೌಷ್ಟಿಕಯುಕ್ತವಾಗಿರಬೇಕು. ಬಹಳಷ್ಟು ಜನ ಕೇವಲ ಹೊಟ್ಟೆ ತುಂಬಲು ಏನಾದರೂ ತಿನ್ನುತ್ತಾರೆ. ಅವರಿಗೆ ಅನ್ನಿಸುತ್ತದೆ ಹೊಟ್ಟೆ ತುಂಬಿದರಾಯಿತು, ಮಿಕ್ಕಿದ್ದೆಲ್ಲ ಶರೀರ ನೋಡಿಕೊಳ್ಳುತ್ತದೆ ಎಂದು. ಆದರೆ ವಾಸ್ತವಿಕವಾಗಿ ಹೀಗಿರುವುದಿಲ್ಲ. ನಮ್ಮ ಶರೀರಕ್ಕೆ ವಿವಿಧ ಬಗೆಯ ಶಕ್ತಿ ಕೊಡುವ ಜೀವಸತ್ವಗಳು ಬೇಕಾಗುತ್ತವೆ. ಶರೀರಕ್ಕೆ ಈ ಜೀವಸತ್ವಗಳು ಅತಿ ಅವಶ್ಯಕ. ಯಾವಾಗ ಶರೀರಕ್ಕೆ ಬೇಕಾದ ಜೀವಸತ್ವಗಳು ದೊರೆಯುವುದಿಲ್ಲವೋ ಆಗ ಶರೀರ ನಿಶ್ಶಕ್ತವಾಗುತ್ತಾ ಸಾಗುತ್ತದೆ. ಈಗ ನೋಡಿ, ಜೀವಸತ್ವದ ಕೊರತೆಯಿಂದ ಮನುಷ್ಯನಿಗೆ ಇರುಳುಗಣ್ಣು ರೋಗ ಬರುತ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಕೊರತೆಯಿಂದ ಮನುಷ್ಯನ ಎಲುಬುಗಳು ಬಲಹೀನವಾಗುತ್ತವೆ. ಅವುಗಳಲ್ಲಿ ನೋವು ಉಂಟಾಗುತ್ತದೆ. ಕಾರಣ ಎಲುಬುಗಳು ಗಟ್ಟಿಯಾಗಿರಲು ನಾವು ನಿಯಮಿತವಾಗಿ ಹಾಲು ಕುಡಿಯಬೇಕು, ಹಣ್ಣು, ತರಕಾರಿ, ಸೊಪ್ಪು ಮುಂತಾದ ಆಹಾರ ಸೇವಿಸಬೇಕು. ಬಿಸಿಲಿನಲ್ಲಿ ಕೆಲಕಾಲ ಕಳೆಯಬೇಕು. ಇದರಿಂದ ಶರೀರಕ್ಕೆ ಅವಶ್ಯವಾದ ಎಡಿಯ ಜೀವಸತ್ವ ದೊರಕುತ್ತದೆ. ಆದ್ದರಿಂದ ನೀವು ಯಾವಾಗಲೂ ಪೌಷ್ಟಿಕ ಆಹಾರ ಸ್ವೀಕರಿಸಿರಿ. ಶಿಷ್ಯರುಗಳಿರ ಜೀವನದ ಮೂರನೆಯ ನಿಯಮವೆಂದರೆ ಧ್ಯಾನ ಮತ್ತು ವ್ಯಾಯಾಮಗಳನ್ನು ನಿಶ್ಚಿತ ಸಮಯದಲ್ಲಿ ಮಾಡುವ ನಿಯಮ ಅತ್ಯಂತ ಮುಖ್ಯ. ಪ್ರಾತಃಕಾಲದಲ್ಲಿ ಎದ್ದು ವ್ಯಾಯಾಮ ಮಾಡುವುದರಿಂದ ಶರೀರದಲ್ಲಿ ಶಕ್ತಿ ಸಂಚಯವಾಗುವುದು ಹಾಗೂ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು. ಇದರ ಪರಿಣಾಮವಾಗಿ ನಮ್ಮ ಶರೀರದ ಕ್ರಿಯೆಗಳು ಚೆನ್ನಾಗಿ ನಡೆಯುತ್ತವೆ. ಇದರಿಂದ ದಿನಪೂರ್ತಿ ಉತ್ಸಾಹಭರಿತರಾಗಿ ಇರುತ್ತೀರಿ. ಧ್ಯಾನದಲ್ಲಿ ಮಗ್ನರಾಗಿ ಶಾಂತಚಿತ್ತರಾಗುವುದು ನಮ್ಮ ಮನಸ್ಸಿಗೆ ಪ್ರಯೋಜನವಾಗುತ್ತದೆ. ಇವೆರಡೂ ನಿಜವಾದ ನಿಯಮಗಳು. ಯಾವಾಗಲೂ ವ್ಯಾಯಾಮ ಮಾಡಲು ಪ್ರಯತ್ನಿಸಿ, ಧ್ಯಾನ ಮಾಡಲು ನಿಯಮಿತವಾಗಿ ಸಮಯವನ್ನು ಹಿಡಿಯಿರಿ. ಇವುಗಳನ್ನು ನಿಷ್ಠೆಯಿಂದ ಅನುಸರಿಸಿದರೆ ನಿಮ್ಮ ಜೀವನ ಬದಲಾಗುತ್ತದೆ. ಇವುಗಳು ನಿಮ್ಮ ಶರೀರವನ್ನು ಸ್ವಸ್ಥತೆಯ ದಾರಿಗೆ ಒಯ್ಯುತ್ತವೆ. ನೀವು ಹಿತಕರ ಜೀವನವನ್ನು ನಡೆಸಬೇಕಾದರೆ ಈ ನಿಯಮಗಳನ್ನು ಅನುಸರಿಸಿ. ಇದು ನಿಮ್ಮ ಮುಂದಿನ ದಿನಗಳನ್ನು ಹೆಚ್ಚು ಉತ್ತಮವಾಗಿ ಮಾಡುತ್ತದೆ. ನಿಯಮಗಳನ್ನು ಪಾಲಿಸುವುದು ಕಠಿಣವಾಗಿರಬಹುದು, ಆದರೆ ಅವು ನಮ್ಮ ಜೀವನವನ್ನು ಸುಖದಾಯಕವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿವೆ. ಅವುಗಳನ್ನು ನಿಯಮಿತವಾಗಿ ಅನುಸರಿಸುವುದರಿಂದ ನಮ್ಮ ಶರೀರ, ಮನಸ್ಸು, ಆತ್ಮ ಎಲ್ಲವೂ ಶಕ್ತಿಯುತವಾಗಿ ಸ್ವಸ್ಥವಾಗಿ ಉಳಿಯುತ್ತವೆ. ಧ್ಯಾನದ ಮೂಲಕ ಮನಸ್ಸನ್ನು ಶಾಂತಗೊಳಿಸುವುದು ಮತ್ತು ವ್ಯಾಯಾಮದ ಮೂಲಕ ಶರೀರವನ್ನು ಸ್ವಸ್ಥಗೊಳಿಸುವುದು ನಮ್ಮ ಜೀವನದ ಒಂದು ಅತ್ಯಂತ ಮುಖ್ಯ ಪಾಠ. ಅವುಗಳನ್ನು ನಿಯಮಿತವಾಗಿ ಅನುಸರಿಸಿದರೆ ನಮ್ಮ ದಿನಚರಿ ಉಜ್ವಲವಾಗುತ್ತದೆ ಮತ್ತು ನಾವು ಹೆಚ್ಚು ಉತ್ಸಾಹದಿಂದ ಬದುಕುತ್ತೇವೆ. ಇನ್ನು ನಾಲ್ಕನೆಯ ನಿಯಮವೆಂದರೆ ಮಾನಸಿಕ ಚಿಂತೆಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಚಿಂತೆ ಚಿತೆಗೆ ಏರಿಸುತ್ತದೆ ಎನ್ನುವುದು ಸುಳ್ಳಲ್ಲ. ಈಗ ನೀವೆಲ್ಲ ಸಣ್ಣವರಿದ್ದೀರಿ. ಯಾವುದೇ ಜವಾಬ್ದಾರಿಯಿಲ್ಲ, ಚಿಂತೆಯಿಲ್ಲ, ಕಲಿಯುವುದಷ್ಟೇ ನಿಮ್ಮ ಈಗಿನ ಜವಾಬ್ದಾರಿ. ಆದರೆ ನೀವು ಬೆಳೆಯುತ್ತಾ ದೊಡ್ಡವರಾದಂತೆ ನಿಮ್ಮ ಮೇಲೆ ಹಲವು ಗುರುತರ ಜವಾಬ್ದಾರಿ ಬೀಳುತ್ತದೆ, ಕೆಲಸದ ಒತ್ತಡ ಹೆಚ್ಚುತ್ತದೆ. ಇದನ್ನು ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಚಿಂತೆಯಿಂದ ಮುಕ್ತರಾಗುವಿರಿ ಎಂದು ನಾನು ಹೇಳುವುದಿಲ್ಲ, ಆದರೆ ನೀವು ಯೋಚಿಸಿ ನಡೆದರೆ ಚಿಂತೆಯನ್ನು ಹೇಗೆ ತಡೆಯುವುದು, ಅದನ್ನು ಹೇಗೆ ದೂರವಿಡುವುದು, ನಿಭಾಯಿಸುವುದು, ಅದರ ದುಷ್ಪರಿಣಾಮ ನಮ್ಮ ಮೇಲೆ, ಮನಸ್ಸಿನ ಮೇಲೆ ಆಗಗೊಡದಿರುವಂತೆ ತಿಳಿಯಬಹುದು. ಇದನ್ನು ಅರಿತರೆ ನೀವು ವಿವೇಕಿಗಳು ಎನಿಸುತ್ತೀರಿ. ಚಿಂತೆ ಎಂತಹ ರೋಗವೆಂದರೆ ಅದು ನಮ್ಮನ್ನು ಸಾವಕಾಶವಾಗಿ ಕೊಲ್ಲುತ್ತದೆ, ನಿರಂತರ ದಹಿಸುತ್ತದೆ. ಅದರ ಅರಿವೇ ನಮಗಾಗುವುದಿಲ್ಲ. ಆಂತರ್ಯದಲ್ಲಿ ನಾವು ಎಷ್ಟು ಚಿಂತೆ ಮಾಡುತ್ತೇವೋ ಅಷ್ಟೇ ಬಾಹ್ಯದಲ್ಲಿ ಚಿಂತಿತರಾಗಿ ಕಾಣುತ್ತೇವೆ. ಶರೀರವನ್ನು ಇದು ಬಲಹೀನವಾಗಿ ಮಾಡಿಬಿಡುತ್ತದೆ. ಯಾರ ಜೀವನದಲ್ಲಿ ಚಿಂತೆ ಹೆಚ್ಚೋ ಆತ ಮಾನಸಿಕ ರೋಗಿಯಾಗಿ ಪರಿವರ್ತಿತನಾಗುತ್ತಾನೆ. ಆದ ಕಾರಣ ಚಿಂತೆಯನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಚಿಂತಿಸುವುದರಿಂದ ನಮ್ಮ ಸಮಸ್ಯೆಯಾಗಲಿ ಭೂತ ಭವಿಷ್ಯವಾಗಲಿ ಬದಲಾಗುವುದಿಲ್ಲ. ಇದು ನಮ್ಮ ಶರೀರವನ್ನಷ್ಟೇ ಅಲ್ಲ, ನಮ್ಮ ಸುಖ ಸಮಾಧಾನವನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಧ್ಯಾನದಲ್ಲಿ ಕುಳಿತಾಗ ಇದರ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ. ನಾನು ಮಾಡುತ್ತಿರುವ ಚಿಂತೆ ನಿಜವಾಗಿಯೂ ಚಿಂತಿಸಲು ಯೋಗ್ಯವಾಗಿದೆಯೇ ಎಂದು. 90% ವ್ಯರ್ಥವೆಂದು ನಿಮಗೆ ಗೊತ್ತಾಗುತ್ತದೆ. ಅರ್ಥವಿಲ್ಲದೆ ಚಿಂತಿಸುತ್ತಾ ಇರುತ್ತೇವೆ. ಎಷ್ಟು ಗಟ್ಟಿಯಾಗಿ ಮನದಲ್ಲಿ ಹಿಡಿದು ಇಟ್ಟುಕೊಳ್ಳುತ್ತೀರೋ ಅಷ್ಟೇ ನಿಮ್ಮನ್ನು ಸತಾಯಿಸುತ್ತದೆ, ಪೀಡಿಸುತ್ತದೆ.
ಏನಾಗುವುದೋ ಆಗಲಿ. ನಿಮ್ಮ ಮನಸ್ಸು, ನಿಮ್ಮ ಶರೀರ ಸ್ವಸ್ಥವಾಗಿದ್ದರೆ ನಿಮ್ಮಲ್ಲಿ ಅಂತಃಶಕ್ತಿ, ಸಾಮರ್ಥ್ಯವಿರುತ್ತದೆ ಮತ್ತು ನೀವು ಚಿಂತೆಯನ್ನು ನಿಭಾಯಿಸಬಹುದು. ಶಿಷ್ಯರುಗಳೇ, ನಿಮಗೆ ಸದಾ ಉತ್ಸಾಹಶಾಲಿಗಳಾಗಿ, ಸಾಮರ್ಥ್ಯವಂತರಾಗಿ ಇರಬೇಕೆಂದರೆ ಚಿಂತೆಯನ್ನು ನಿಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದು ಅವಶ್ಯಕ. ಆದ್ದರಿಂದ ಪ್ರತಿನಿತ್ಯ ಧ್ಯಾನ ಮತ್ತು ವ್ಯಾಯಾಮ ತಪ್ಪದೆ ಮಾಡಿರಿ. ಗುರುಗಳು ಮತ್ತೆ ಹೇಳಿದರು, ಸದಾ ಶಕ್ತಿಶಾಲಿಯಾಗಿ ಇರುವ 5ನೆಯ ನಿಯಮವೆಂದರೆ ಪ್ರಕೃತಿಗೆ ಅನುಸಾರವಾಗಿ ನಡೆಯುವುದು. ಶಿಷ್ಟರು ಈಗ ಕೇಳಿದರು, ಗುರುಗಳೇ, ಪ್ರಕೃತಿಗೆ ನಡೆಯುವುದೆಂದರೆ ಏನು? ಅದಕ್ಕೆ ಗುರುಗಳು ನುಡಿದರು, ಸೂರ್ಯೋದಯವಾದ ಕೂಡಲೇ ಹಕ್ಕಿಗಳು ಎದ್ದು ಚಿಪಿಲಿಗುಟ್ಟುತ್ತವೆ, ಹೂವುಗಳು ಅರಳುತ್ತವೆ, ಸೂರ್ಯನ ಕಿರಣಗಳು ಬೀಳಲು ಸಸ್ಯಗಳು ಆಹಾರ ಉತ್ಪನ್ನ ಮಾಡುತ್ತವೆ. ಎಲ್ಲೆಡೆ ಗಿಡಮರಗಳು ಒಂದು ಬಗೆಯ ಸಂತಸದಿಂದ ತೂಗುತ್ತವೆ. ನಮ್ಮ ಶರೀರವು ಇದೇ ಪ್ರಕಾರವಿರುತ್ತದೆ. ಸೂರ್ಯೋದಯಕ್ಕೆ ಮೊದಲು ಎದ್ದರೆ ಮನಸ್ಸು ಪ್ರಫುಲ್ಲವಾಗಿರುತ್ತದೆ. ಧನಾತ್ಮಕ ಚಿಂತನೆಯಿಂದ ಕೂಡಿರುತ್ತದೆ. ಇಲ್ಲದಿದ್ದರೆ ಮಾನಸಿಕ ಶಕ್ತಿ ಕಡಿಮೆಯಾಗುತ್ತದೆ. ಆದ್ದರಿಂದ ಪ್ರಕೃತಿಯೊಂದಿಗೆ ಹೊಂದಿಕೊಂಡು ನಡೆಯುವುದು ಅವಶ್ಯ. ಸೂರ್ಯೋದಯಕ್ಕೆ ಮೊದಲೇ ಏಳಿ, ರಾತ್ರಿ ಸರಿಯಾದ ಸಮಯಕ್ಕೆ ಮಲಗಿ, ತಡರಾತ್ರಿ ಮಲಗಬೇಡಿ. ಮಾಡಿಸಬೇಕಾದ ಎಲ್ಲ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದರೆ ನಿಮ್ಮ ಶರೀರ ಸದಾ ಸಾಮರ್ಥ್ಯಭರಿತವಾಗಿರುತ್ತದೆ. ಇಲ್ಲದಿದ್ದರೆ ಆಲಸಿಯಾಗುತ್ತೀರಾ. ರಾತ್ರಿಯೆಲ್ಲ ಎಚ್ಚರವಾಗಿದ್ದು ತಡವಾಗಿ ಮಲಗುವುದು, ಮರುದಿವಸ ಹಗಲೆಲ್ಲ ಮಲಗುವುದು ಶರೀರಕ್ಕೆ ಮತ್ತು ಪ್ರಕೃತಿಯ ನಿಯಮಕ್ಕೆ ವಿರೋಧವಾಗಿರುತ್ತದೆ. ಪ್ರಕೃತಿಯ ನಿಯಮವನ್ನು ಮೀರಿ ನಡೆಯುವುದರಿಂದ ಶರೀರದ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಅದಕ್ಕಾಗಿ ಎಲ್ಲ ಕೆಲಸವನ್ನು ಸಮಯಕ್ಕನುಸಾರ ಮಾಡಿರಿ. ಇದರಿಂದ ನಿಮ್ಮ ಶರೀರವು ಆರೋಗ್ಯವಾಗಿರುತ್ತದೆ. ಕೆಲಸವಾಗುವ ಚಿಂತೆಯೂ ಇರುವುದಿಲ್ಲ. ಆದ ಕಾರಣ ನಿಮಗೆ ದೀರ್ಘಕಾಲ ಬಾಳುವುದಾದರೆ ನಿಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿರಿ. ಪ್ರಕೃತಿಯ ನಿಯಮಗಳೊಂದಿಗೆ ಹೆಜ್ಜೆ ಹಾಕಿರಿ. ಜೀವನದ 6ನೆಯ ನಿಯಮವೆಂದರೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿರಿ. ಇದು ಅತಿ ಮುಖ್ಯವಾದದ್ದು. ಇದರ ಅರ್ಥ ನೀವು ನಿಮ್ಮನ್ನು ಪ್ರೀತಿಸಿರಿ. ಸದಾ ಒಳ್ಳೆಯದನ್ನೇ ಯೋಚಿಸಿರಿ. ಕೆಲವರು ಇನ್ನೊಬ್ಬರ ಜೀವನವನ್ನು ನೋಡಿ ಕರಗುತ್ತಾರೆ, ನಿರಾಶರಾಗುತ್ತಾರೆ, ತಮ್ಮನ್ನು ಅವರೊಂದಿಗೆ ಹೋಲಿಸಿಕೊಂಡು ಹೊಟ್ಟೆಕಿಚ್ಚು ಪಡುತ್ತಾರೆ. ಮತ್ತೊಬ್ಬರ ಏಳಿಗೆ ಅವರಿಗೆ ಸಹಿಸಲಾಗುವುದಿಲ್ಲ. ಯಾರು ಇನ್ನೊಬ್ಬರ ವಿಷಯವಾಗಿ ಕುರಿತು ಚಿಂತಿತನಾಗಿರುತ್ತಾನೋ ಆತನಲ್ಲಿ ಹೊಟ್ಟೆಕಿಚ್ಚಿನ ಭಾವ ಬೆಳೆಯುತ್ತದೆ. ಅವರ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ಕುಗ್ಗುತ್ತಾ ಬರುತ್ತದೆ. ಏಕೆಂದರೆ ತಮ್ಮೆಲ್ಲ ಶಕ್ತಿಯನ್ನು ಆ ಒಬ್ಬ ವ್ಯಕ್ತಿಯ ಮೇಲೆ ತೊಡಗಿಸಿರುತ್ತಾರೆ. ಆದ್ದರಿಂದ ಇನ್ನೊಬ್ಬರ ಜೀವನವಾಗಲಿ ಏಳಿಗೆಯಾಗಲಿ ನೋಡುತ್ತಾ ಕರಗುವ ಬದಲು ನಿಮ್ಮ ಕಡೆ ಲಕ್ಷ್ಯ ಕೊಡಿರಿ. ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸಿಕೊಳ್ಳಿರಿ. ಆಗ ನೀವು ಸಹಜವಾಗಿ ನಿಮ್ಮ ಗುರಿ ಮುಟ್ಟುತ್ತೀರಿ. ಯಾವ ಮನುಷ್ಯ ಇನ್ನೊಬ್ಬರ ಕುರಿತು ಯೋಚಿಸುತ್ತಾನೋ ಆತನೆಂದಿಗೂ ಜೀವನದಲ್ಲಿ ಸಫಲನಾಗುವುದಿಲ್ಲ. ಇನ್ನೊಬ್ಬರ ಕುರಿತು ಕೆಟ್ಟದಾಗಿ ಯೋಚಿಸುವ, ಏಳಿಗೆ ಸಹಿಸದವನ ಮನಸ್ಸು ಎಂದಿಗೂ ಚೆನ್ನಾಗಿರುವುದಿಲ್ಲ. ಅದೇ ಯಾರು ತನ್ನ ಬಗ್ಗೆ ಹಾಗೂ ಪರ ಬಗ್ಗೆ ಒಳ್ಳೆಯ ವಿಚಾರ ಹೊಂದಿರುತ್ತಾರೋ ಆತನ ಆಂತರಿಕ ಶಕ್ತಿ ಸದಾ ಬೆಳೆಯುತ್ತಿರುತ್ತದೆ. ಆದ್ದರಿಂದ ಸ್ವತಃದ ಬಗ್ಗೆ ಚೆನ್ನಾಗಿ ಯೋಚಿಸಿರಿ, ನಿಮ್ಮನ್ನು ನೀವು ಪ್ರೀತಿಸಿರಿ. ಅದೇ ರೀತಿ ಇನ್ನೊಬ್ಬರ ಬಗ್ಗೆಯೂ ಒಳ್ಳೆಯ ಯೋಚನೆ ಹೊಂದಿ ಎಲ್ಲರನ್ನೂ ಪ್ರೀತಿಸಿ ಕರಬಹುದನ್ನು ಬಿಟ್ಟು ಬಿಡಿರಿ. ಏಕೆಂದರೆ ಅದು ವ್ಯಕ್ತಿಯ ವಂಶವಾಹಿನಿಯನ್ನು ಋಣಾತ್ಮಕವಾಗಿಸುತ್ತಾ ಸಾಗುತ್ತದೆ. ಒಳ್ಳೆಯ ವಿಚಾರಗಳೆಂದಿಗೂ ಅವನಲ್ಲಿ ಬರುವುದಿಲ್ಲ, ಒಳ್ಳೆಯ ಹಾರ್ಮೋನುಗಳು ಉತ್ಪನ್ನವಾಗುವುದಿಲ್ಲ. ಆದ್ದರಿಂದ ಸದಾ ಒಳ್ಳೆಯದನ್ನೇ ಯೋಚಿಸಿ. 7ನೆಯ ನಿಯಮವೆಂದರೆ ಯಾವಾಗಲೂ ಸಕಾರಾತ್ಮಕವಾಗಿರುವುದು. ಯಾವುದೇ ಪರಿಸ್ಥಿತಿಯಲ್ಲಿಯೂ ಋಣಾತ್ಮಕವಾಗಿ ಚಿಂತಿಸದೇ ಇರುವುದು. ನಿಮ್ಮಲ್ಲಿ ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ ಸದಾ ಇರಬೇಕೆಂದರೆ ಸಕಾರಾತ್ಮಕ ಯೋಚನೆ ಬಲು ಅವಶ್ಯ. ಯಾರ ಮನದಲ್ಲಿ ನಕಾರಾತ್ಮಕ ಚಿಂತನೆಗಳಿರುತ್ತವೆಯೋ ಆತನ ಶಕ್ತಿ ಕುಗ್ಗುತ್ತಾ ಸಾಗುತ್ತದೆ. ಧನಾತ್ಮಕ ಯೋಚನೆ ಬೆಳೆದಂತೆ ನೀವು ಯಾವುದೇ ಕೆಲಸವನ್ನು ಸುಲಭವಾಗಿ ನಿಪ್ಪಟಾಯಿಸಬಲ್ಲಿರಿ. ಯಾವುದೇ ಕೆಲಸ ಮಾಡಿದರೂ ಸಫಲರಾಗಬಲ್ಲಿರಿ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕವಾಗಿರುವುದು ಮುಖ್ಯ. ನಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಎಷ್ಟೇ ಕಷ್ಟಗಳು ಬಂದರೂ ನಾವು ಅದನ್ನು ಪಾರು ಮಾಡಬಹುದು. ಆದ್ದರಿಂದ ಶಿಷ್ಯರೇ, ಸದಾ ಧನಾತ್ಮಕವಾಗಿ ಯೋಚಿಸಿ. ಈ 7 ನಿಯಮಗಳನ್ನು ನೀವು ಪಾಲಿಸಿರಿ. ನಿಮ್ಮ ಶರೀರದ ಶಕ್ತಿ, ಉತ್ಸಾಹ ಎಂದಿಗೂ ಬತ್ತುವುದಿಲ್ಲ. ರಾಮಕೃಷ್ಣ, ನೀನು ಈಗಿನಿಂದಲೇ ಇದನ್ನು ನಿನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊ. ಉಳಿದವರು ಸಹ ಇದನ್ನು ಇಂದಿನಿಂದಲೇ ಪಾಲಿಸಲಿ. ನಿಮ್ಮೆಲ್ಲರ ಶಾರೀರಿಕ ಶಕ್ತಿ ಬೆಳೆಯಲಿ. ಸಕಾರಾತ್ಮಕ ಯೋಚನೆಯಿರಲಿ. ರಾಮಕೃಷ್ಣ, ಇದರಿಂದ ನಿನಗೆ ಸರಿಯಾದ ಸಮಯಕ್ಕೆ ನಿದ್ದೆ ಬರುತ್ತದೆ ಮತ್ತು ಸದಾ ಉತ್ಸಾಹದಿಂದ ಇರುತ್ತೀಯೆ ಎಂದು ತಿಳಿಸಿದರು. ಕೇಳುಗರೆ, ಇದು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಬಗೆಯ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿರಿ.